ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗೃಹಿಣಿಯ ಕಲೆಯ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನನ್ನ ಮಿಷಿನ್ ಬಗ್ಗೆ ಎಲ್ಲ ನಿನ್ನೆ ವಿಡಿಯೋ ಹಾಕಿದೆ. ಈಗ ಅದೇ ಮಿಷಿನ್ಗೆ ಯಾವ ರೀತಿ ಎಣ್ಣೆ ಹಾಕೋದು, ಮಿಷಿನ್ನ ಯಾವ ರೀತಿ ಕೇರ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಈಗ ಟಾಪ್ನ ಎತ್ಕೊಂಡು ಮೇಲ್ಗಡೆಗೆ ಈ ಒಳಗಡೆ ಎಲ್ಲ ಗಲೀಜಿರುತ್ತೆ. ಅಂದರೆ ಬ್ಲೌಸ್ ಹೊಲಿತೀವಲ್ಲ ನಾವು, ಅದರದ್ದೆಲ್ಲ ಸಣ್ಣ ಪುಟ್ಟ ಡಸ್ಟ್ ಎಲ್ಲ ಹೋಗಿ ಇದ್ರೊಳಗಡೆ ಎಲ್ಲ ತುಂಬ ಕೂತಿರುತ್ತೆ. ನೋಡಿ, ಆ ಥರ ಪಿನ್ನ ತಗೊಂಡು ಅಥವಾ ಸೂಜಿ ತಗೊಂಡು ಕ್ಲೀನ್ ಮಾಡ್ಕೊಬೇಕು. ಈ ಥರ ಸಣ್ಣ ಸಣ್ಣ ಧೂಳು ಕಣಗಳೆಲ್ಲ ಹೋಗಿ ಕೂತಿರುತ್ತೆ. ನಾವು ಒಂದು 20 ದಿನಕ್ಕಾದ್ರೂ ಇಲ್ಲ 1 ತಿಂಗಳಿಗಾದ್ರೂ ಒಂದು ಸಲ ಮಿಷಿನ್ ಕ್ಲೀನ್ ಮಾಡಿ ಎಣ್ಣೆ ಹಾಕಬೇಕು. ಎಣ್ಣೆ ಮಾತ್ರ ಡೈಲಿ ಹಾಕಬೇಕು. ಕ್ಲೀನಿಂಗೆಲ್ಲ ಈ ಟಾಪೆಲ್ಲ ಎತ್ತಿ ಈ ಥರ ಕೆಳಗಡೆ ಎಲ್ಲ ಎಣ್ಣೆ ಹಾಕಬೇಕು ಅಂದರೆ ತಿಂಗ್ಳಿಗೊಂದು ಸಲನಾದರೂ ಮಿಷಿನ್ನ ಡೀಪಾಗಿ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಮನೆಯವರೇ ಕ್ಲೀನ್ ಮಾಡ್ತಾಯಿದ್ರು. ಅವರು ಟೈಲರೇ ಆಗಿರೋದ್ರಿಂದ ನಾನು ಮಿಷಿನ್ ಕ್ಲೀನ್ ಮಾಡೋದೆಲ್ಲ ಅವರೇನೆ. ಏನೇ ಸಣ್ಣ ಪುಟ್ಟ ರಿಪೇರಿ ಬಂದರೂ ಅವರೇ ರೆಡಿ ಮಾಡಿಕೊಡ್ತಾರೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎಣ್ಣೆ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಇದು ಸೆಟಲ್ಲು. ಅದು ಮಿಷಿನ್ಗೆ ಹೃದಯ ಇದ್ದಂಗೆ. ಅದು ಚೆನ್ನಾಗಿದ್ರೇ ನಾವಲ್ಲಿ ಕೆಲಸ ಮಾಡೋಕ್ಕಾಗೋದು, ಹೊಲಿಗೆ ಚೆನ್ನಾಗಿ ಬರೋದು. ಅದು ಇಂಪಾರ್ಟೆಂಟು. ಇದನ್ನು ಚೆನ್ನಾಗಿ ನೋಡ್ಕೋಬೇಕು ನೀನು ಕವಿ, ಎಣ್ಣೆ ಹಾಕ್ಕೊಂಡು ಅಂತ ನಮ್ಮ ಮನೇಲಿ ಹೇಳ್ತಾರೆ. ಪದೇ ಪದೇ ಅದನ್ನೇ ಹೇಳೋದು. ಎಣ್ಣೆ ಹಾಕಿಲ್ಲ ನೀನು ಮಿಷಿನ್ಗೆ, ಅದಕ್ಕೆ ಗರ್ರಂತ ಸೌಂಡ್ ಬರುತ್ತೆ, ಹಂಗೆ ಹಿಂಗೆ ಅಂತ ಅವರು ಕೇರ್ ತಗೋತಾ ಇರ್ತಾರೆ ಮಿಷಿನ್ ಬಗ್ಗೆ. ಯಾಕಂದರೆ ಅಂಗಡಿನಲ್ಲಿ ಅವರು ನೋಡಿ ನೋಡಿ ಸಾಕಾಗಿರುತ್ತಲ್ಲ, ಅದಕ್ಕೆ ಮನೆಯಲ್ಲೂ ಬಂದು ಎಣ್ಣೆ ಹಾಕೋ, ಚೆನ್ನಾಗಿಟ್ಕೋ ಅಂತ ಹೇಳಿ ಅವರೇ ಒಂದು 10 ನಿಮಿಷ 20 ನಿಮಿಷ ಫ್ರೀ ಮಾಡಿಕೊಂಡು ಮಿಷಿನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ನೋಡಿ, ಇಲ್ಲೆಲ್ಲ ಎಣ್ಣೆ ಹಾಕಬೇಕು. ಆ ಥರ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆ ನಂತರ ಎಣ್ಣೆ ಹಾಕ್ಕೊಂಡು ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡು ಎಣ್ಣೆ ಹಾಕಿದ್ರೆ ಎಲ್ಲದಕ್ಕೂ ಎಣ್ಣೆ ಉಳ್ಕೊಳ್ಳುತ್ತೆ ಅಂತ. ಈಗ ಎತ್ತಿಟ್ಟು ಟಾಪ್ನ ಮೇಲ್ಗಡೆ ಎಣ್ಣೆ ಹಾಕ್ತಾರೆ. ನೋಡಿ, ಈಗ ತುಂಬಾ ಕ್ಲೀನಾಗಿ ಇಟ್ಕೊಬೇಕು ಮಿಷಿನ್ ಮಾತ್ರ. ಇಲ್ಲ ಅಂದರೆ ಶೆಟಲಲ್ಲಿ ಏನಾದರೂ ಒಂಚೂರು ಡಸ್ಟು ಧೂಳು ತಗ್ಲಾಕೋತು ಅಂದರೆ ಹೊಲ್ಗೆನೇ ಬರಲ್ಲ. ಹಾಗಾಗಿ ಇದನ್ನೆಲ್ಲ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರೆ 100% ಮಿಷಿನ್ ಮಾತ್ರ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ, ಇಲ್ಲೆಲ್ಲ ಎಣ್ಣೆ ಹಾಕಬೇಕು ಅಂತ ಹೇಳ್ತಾರೆ. ಈ ಥರ ಎಣ್ಣೆ ಹಾಕುವಂಥದ್ದು ಅಲ್ಲೇ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ ಆಯಲ್ ಅಂತ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಅಲ್ಲೇ ನೋಡಿಕೊಂಡು ಆಯಲ್ ಹಾಕ್ಕೊಬೇಕು. ಈ ಮಿಷಿನ್ಗೆ ಹಾಕೋ ಎಣ್ಣೆನೇ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಅಂದರೆ ತಕ್ಷಣಕ್ಕೆ ಸಿಗಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಒಬ್ಬೊಬ್ಬರು ಯೂಸ್ ಮಾಡ್ತಾರೆ. ನಮ್ಮನೇಲಿ ನಾವು ಆ ಥರ ಅಲ್ಲ, ಅಂಗಡಿಗೆಲ್ಲ ಬೇಕಲ್ಲ, ನಾವು ತೊಗೊಂಡಿರ್ತೀವಿ. ಹಂಗಾಗಿ ನಾವು ಮಿಷಿನ್ಗೆ ಹಾಕೋ ಎಣ್ಣೆನೇ ಹಾಕ್ಕೊತೀವಿ. ನನ್ನ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೂ ನನಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಜನ ಒಪ್ಕೋತಿದ್ದಾರೆ ಅಂತ ನನಗೂ ವಿಡಿಯೋ ಹಾಕಬೇಕು ಅಂತ ಮನಸ್ಸಂತೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನಾದರೂ ನೀವು ಲೈಕು, ಶೇರು, ಕಮೆಂಟ್ ಹಾಕಿ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕಿದ್ರೂ ಕೇಳಿ, ಮಿಷಿನ್ಗಳ ಬಗ್ಗೆ ಹೇಳ್ತೀನಿ. ನೋಡಿ, ಇದೆಲ್ಲ ರೆಡಿ ಮಾಡ್ತಾವ್ರೆ. ಅದರದ್ದು ಬಾಕ್ಸ್ ಬರುತ್ತೆ ನೋಡಿ, ಆ ಬಾಕ್ಸ್ ಎಲ್ಲ ತೆಗೆದು ಅದ್ರೊಳಗಡೆ ಎಲ್ಲ ಎಣ್ಣೆ ಹಾಕ್ತಾವ್ರೆ. ಈ ಥರ ಮಿಷಿನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ 100% ಹೊಲಿಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಯಾವ ಥರ ಎಣ್ಣೆ ಹಾಕ್ತಾ ಇದ್ದಾರೆ ಅಂತ. ಇದೇ ಥರ ನಿಮ್ಮ ಮನೆಯಲ್ಲೂ ಮಿಷಿನ್ ಇದ್ದರೆ ನೋಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಯಾವುದೇ ರೀತಿಯ ಸೌಂಡ್ ಬರಲ್ಲ, ಮತ್ತು ಕಚ್ಚಪಿಚ್ಚಿ ಹೊಲಿಗೆ ಬರಲ್ಲ. ಆ ಥರ ನೀಟಾಗಿರುತ್ತೆ ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.